ಬೆಳಗಿನ ಶುಭೋದಯಗಳು. ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಜಲ ದಿನವನ್ನು ಹಮ್ಮಿಕೊಂಡಿದ್ದೇವೆ. ಏಕೆಂದರೆ ಮುಂದಿನ ಪೀಳಿಗೆಗಳು ಅಂದರೆ ನಮ್ಮ ಮಕ್ಕಳಿಗೆ ನಾವು ನೀರನ್ನು ಉಳಿಸಬೇಕು. ಇಲ್ಲ ಅಂದರೆ ವರ್ಷ ಬೇಸಿಗೆ ಕಾಲ ಬರ್ತಿರುತ್ತೆ, ಅವಾಗ ತುಂಬ ಜನಕ್ಕೆ ನೀರೇ ಸಿಗಲ್ಲ. ಉತ್ತರ ಕರ್ನಾಟಕದಲ್ಲಂತೂ ನೀರೇ ಇಲ್ಲ. ಅವರೆಲ್ಲರೂ ಹೆಂಗೋ ಸ್ವಲ್ಪ ಮಾಡಿ ಬದುಕ್ತವ್ರೆ. ನೀವು ಮಿತವಾಗಿ ಅವಶ್ಯಕತೆ ಇದ್ದರೆ ಬಳಸಿ ಅಂತ ಎಲ್ಲರಿಗೂ ಮತ್ತೊಮ್ಮೆ ವರ್ಲ್ಡ್ ವಾಟರ್ ಡೇ, ಹ್ಯಾಪಿ ವರ್ಲ್ಡ್ ವಾಟರ್ ಡೇ ಅಂತ ನನ್ನ ಭಾವನೆ. ಎಲ್ಲರೂ ಹೇಳಿದಾಗೆ ನೀರನ್ನ ಉಳಿಸಲೇಬೇಕು, ನಾವು ಮುಂದಿನ ಪೀಳಿಗೆಗೆ ಬೇಕು. ನಮ್ಮೂರಲ್ಲಿ ಇವಾಗ ಬೀರಿಗೆ ಸುರಿತಾರೆ. ಫಸ್ಟು ನೀರು ಕಡಿಮೆ ಬಂದ್ರು ಆದ್ರೂ ಮನೆಗೆ ಇಟ್ಕೊಳ್ಳೋದು ಯೋಚನೆ ಇರೋದಿಲ್ಲ. ಬರೀ ತಗೋಬೇಕು ಬೀರಿಗೆ ಸುರಿತಾ ಇರ್ತಾರೆ. ಬಟ್ಟೆ ತೊಳೆಯುವಾಗ ಅಷ್ಟೇ ಅವರು ನಲ್ಲಿ ಆನ್ ಮಾಡಿ ಬಿಟ್ಬಿಡ್ತಾರೆ. ಬಟ್ಟೆ ಒಗಿತಾ ಕುತ್ಕೊಳ್ತಾರೆ. ಮನೇಲಿ ಅಂದ್ರೆ ಕೆಲಸ ಮಾಡ್ತಿರುವಾಗ ಈಚೆಗಡೆ ಅಷ್ಟೇ ಆನ್ ಮಾಡಿ ಬಿಟ್ಬಿಡ್ತಾರೆ. ಅದನ್ನ ನಾವು ಉಳಿಸ್ಬೇಕು. ಮರುಭೂಮಿಲಿ ನೀರೇ ಇರಲ್ಲ ಜಾಸ್ತಿ. ಜಲನ ಹಾಳು ಮಾಡ್ಬೋದು. ಎಷ್ಟು ಹಾಳು ಮಾಡ್ಬೋದು ಅಷ್ಟು ಎಷ್ಟೋ ಊರುಗಳಲ್ಲಿ ಕಾಲುವೆ ಹರಿತಿದೆ, ಅಲ್ಲಿಗೆ ಮೋರಿ ನೀರು ಬಿಡೋದು ಎಲ್ಲ ಮಾಡ್ತಾರೆ. ನೀರು ಮಾಡಿಬಿಟ್ಟು ಹೋದಾಗ ಅವ್ರಿಗೆ ಏನಾದ್ರು ಕೆಲಸ ಮಾಡ್ತಿದ್ದಾಗ ಅದು ತುಂಬ ಸುದ್ದಾಗ ನೀರೆಲ್ಲ ವೇಸ್ಟ್ ಆಗುತ್ತೆ. ನೀರು ಮರುಬಳಕೆ ಮಾಡಬೇಕು. ನೀರನ್ನ ಬಳಸಿದ ನೀರನ್ನ ಮರುಬಳಕೆ ಮಾಡ್ಬೇಕಂದ್ರೆ ನೀವು ಗಿಡಗಳಿಂದಲ್ಲ ನೀರು ಬಳಸಿರ್ತೀರ, ಬಟ್ ಅದನ್ನ ಇನ್ನೊಂದು ಯೂಸ್ ಮಾಡೋಕ್ಕಾಗಲ್ಲ. ಹೌದಾ? ಸ್ನಾನ ಮಾಡೋಕ್ಕಾಗುತ್ತಾ ಪಾತ್ರೆ ನೀರಲ್ಲಿ? ಇಲ್ಲ. ಸೊ ಅಂತ ನೀರನ್ನ ಏನಕ್ಕೆ ಹಾಕ್ಬೋದು? ಬೇರೆ ಏನಾದರೂ ಕಾಂಪೌಂಡ್ ತೊಳೆಯೋದಕ್ಕೆ ಇರ್ಬೋದು, ಗಿಡಗಳಿಗೆ ಹಾಕ್ಬೋದು, ಬೇರೆ ಏನೋ ಕ್ಲೀನಿಂಗ್ ಪರ್ಪಸ್ಗೆ ಅದನ್ನ ಯೂಸ್ ಮಾಡ್ಕೋಬೋದು. ಕುಡಿಯೋ ನೀರಿಗೆ ಸಿಗ್ಬೇಕು ಅಂದ್ರೆ ಕುಡಿಯೋ ನೀರಿನ ಆಕಾರಗಳು ಚೆನ್ನಾಗಿರ್ಬೇಕು. ಕುಡಿಯೋ ನೀರಿನ ಆಕಾರಗಳಂದ್ರೆ ಕುಡಿಯೋ ನೀರು ಎಲ್ಲಿ ಸಿಗುತ್ತೆ ಆ ಜಾಗಗಳು ಶುದ್ಧವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ನಮಗೆ ಬೇಕು ಅಂತಾಗೆಲ್ಲ ನೀರನ್ನ ತಗೊಳಂಗಿರ್ಬೇಕು. ಹೌದಾ? ನಿಮ್ಮ ಮನೆಗೇನೆ ಒಂದಿನ ಬಿಟ್ಟು ಒಂದಿನ ನೀರು ಬಿಟ್ರೆ ನೀಟಾಗಿ ಕಡಿಮೆ ವಸ್ತುಗಳು ಇಟ್ಕೊತೀವಿ ಅಲ್ವಾ? ಎಲೆಕ್ಟ್ರಿಕಲ್ಲಿ ಒಂದು ಹಂಡೆನಲ್ಲಿ ಎಷ್ಟು ಬೇಕು ಅಷ್ಟು ಬಳಸ್ಕೊತೀವಿ. ಅದೇ ನಿಮ್ಮ ಮನೆಗೆ ವಾರಕ್ಕೆ ಒಂದ್ಸರಿ ನೀರು ಬಿಟ್ಟಿದ್ರೆ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ? ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ವಾರಕ್ಕೆ ಒಂದೇ ದಿನ ನೀರು ಬಿಡೋದು ಅಂದ್ರೆ ಡೈಲಿ ಸ್ನಾನ ಮಾಡ್ತೀರಾ? ದಿನ ಕಾಂಪೌಂಡ್ ತೊಳಿತೀರಾ? ಏನ್ ಮಾಡ್ತೀರಿ? ನೀರು ಬಿಡಲ್ಲ, ಇನ್ನೊಂದು ವಾರದವರೆಗೂ ನೀರು ಬಿಡಲ್ಲ ಅಂದ್ಬಿಟ್ಟು ಕಡಿಮೆ ಯೂಸ್ ಮಾಡ್ತೀವಿ. ಹೌದಾ? ಅಂತ ಸ್ಥಿತಿ ಬರೋದಕ್ಕೆ ಮುಂಚೆನೆ ಈಗಿನಿಂದಲೇ ನಾವೆಲ್ಲ ಮಿತವಾಗಿ ಮುಖಾಂತರ ಈಚೆ ಬಂದು ಆ ನೀರನ್ನ ಎಲ್ಲಿ ಶೇಖರಣೆ ಮಾಡಿದ್ದಾರೆ ಅಂದ್ರೆ ದಳವಾಯಿ ಕೆರೆ ಅಂತ ಇರುತ್ತಾ. ಹಿಂದೆ ರಾಜರ ಕಾಲದಲ್ಲಿ ದಳವಾಯಿಗಳು ಅಂತ ಅವ್ರನ್ನ ನೇಮಿಸಿದ್ರು, ಒಬ್ಬ ಸಾಮಂತರು ಅಂತ ಹೇಳ್ತಾರಲ್ಲ. ಆ ದಳವಾಯಿಗಳನ್ನ ನೋಡ್ಕೊಳ್ಳೋಕ್ಕೋಸ್ಕರ ಜನನ ಅಕ್ಕಪಕ್ಕದ ಊರುಗಳಲ್ಲಿ ಹಳ್ಳಿಗಳಲ್ಲಿ ಕಂದಾಯ ವಸೂಲಿ ಮಾಡಿಕ್ಕೆ ಅದೆಲ್ಲ ಬಳಸಲಿಕ್ಕೋಸ್ಕರ ದಳವಾಯಿಗಳನ್ನು ನೇಮಕ ಮಾಡ್ತಿದ್ರು. ದಳವಾಯಿಗಳ ಹೆಸರಿನಲ್ಲಿ ಒಂದು ಕೆರೆಯನ್ನ ಕಟ್ಟಿದ್ದಾರೆ ಅಲ್ಲಿ. ಅದನ್ನ ದಳವಾಯಿ ಕೆರೆ. ನಂಜನಗೂಡು ರಸ್ತೆ ನಮ್ಮೂರಿದೆಯಲ್ಲ, ಬಂಡಿಪಾಳ್ಯ ಅದು ಪಕ್ಕದಲ್ಲೇ ಇದೆ. ನೀವು ನಂಜನಗೂಡು ಮೈಸೂರು ಬಿಟ್ಟಿದಂಗೆ ಒಂದು ದೊಡ್ಡ ಕೆರೆ ಸಿಗುತ್ತೆ ರೋಡ್ ಪಕ್ಕ, ಅದನ್ನ ದಳವಾಯಿ ಕೆರೆ ಅಂತ. ಬಂದು ಸೇರುವಂತ ನೀರೆಲ್ಲ ಮೈಸೂರಿನ ಜನ ಬಳಸುವಂತ ಎಲ್ಲ ಗಲೀಜ್ ನೀರನ್ನ ಅಲ್ಲಿ ಸ್ಟೋರ್ ಮಾಡಿದ್ದಾರೆ. ಅದಕ್ಕೆ ಅದನ್ನ ಕಟ್ಟೆಯನ್ನ ಕಟ್ಟಿದ್ದಾರೆ. ಆ ನೀರನ್ನ ಸುಮಾರು 5 ಲಕ್ಷ ಎಕರೆಗಿಂತ ಹೆಚ್ಚು ಭೂಮಿಗೆ ವ್ಯವಸಾಯಕ್ಕೆ ಬಳಸ್ತಾ ಇದ್ದಾರೆ. ಆ ಕೆರೆಯ ಪಕ್ಕದಲ್ಲಿರುವಂತ ಗದ್ದೆಗಳಿಗೆ ನೀರು ಬರ್ತದಲ್ಲ, ನೀರದು ಕೆರೆ ಒಳಗಡೆ ಈಚೆ ಬಂದಾಗಲೂ ಬ್ಲಾಕ್ ಇರ್ತದೆ. ಕಡ್ಕೋಳದ ಹತ್ರ ಹೋಗೋಷ್ಟಕ್ಕೆ ಆ ಗದ್ದೆಗೆ ಬಿಡುವಂತ ನೀರು ನಾವೇನ್ ಬೋಲಲ್ಲಿ ಕುಡಿತೀವಿ ಆ ತರ ಆಗಿರ್ತದೆ. ಹೇಗೆ ಸಾಧ್ಯ ಆಯ್ತು? ಯಾರು ಫಿಲ್ಟರ್ ಮಾಡಿದ್ರು? ಯಾರು ಫಿಲ್ಟರ್ ಮಾಡಿಲ್ಲ. ಭೂಮಿಗೆ ಮತ್ತೆ ಮರಳಿಗೆ ಮಣ್ಣಿಗೆ ಆ ಶಕ್ತಿ ಇದೆ. ಅದು ಹರಿತಾ ಜುಳು ಅಂತ ಮುಂದೆ ಹೋಗ್ತಾ ತನ್ನ ಕಲ್ಮಶವನ್ನ ತನ್ನ ಕಡೆಗೆ ಎಳ್ತಾ ಹೋಗುತ್ತೆ. ಆ ನೀರೇನಾಗುತ್ತೆ? ಫಿಲ್ಟರ್ ಆಗಿ ನೀಟಾಗಿ ಹೋಗುತ್ತೆ. ಅಲ್ಲಿ ಎಸ್ಟ್ರಾಜಿಕ ನೀರು ಏನ್ ಮಾಡ್ತಾರೆ ತೊಳೆದಿದ್ದ ಆಚೆ ಬಿಡ್ತೀವಲ್ಲ ಅಂತದಕ್ಕೆ ಆ ಬೋರ್ವೆಲ್ ಮುಂಭಾಗನೆ ಒಂದು ಇಂಗು ಗುಂಡಿಯನ್ನ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ. ನೀವೆಲ್ಲ ಪ್ರಯತ್ನ ಮಾಡಿದ್ರೆ ನಿಮ್ಮ ಮನೆಗಳ ಮುಂದೆ ಇರುವಂತ ಬೋರ್ವೆಲ್ ಆರಾಮಾಗಿ ಮಾಡೋದು ಏನು ದೊಡ್ಡ ಖರ್ಚಾಗುವಂತಿಲ್ಲ. ಏನಪ್ಪ ಇಂಗು ಗುಂಡಿ ಮಾಡೋದು ಅಂದ್ರೆ ಈಗ ನೀರು ಮಾಡದಂತೆ